ಓಂ ಶಾಂತಿ ಓಂ ಶಾಂತಿ. ಇಂದು ಜೂನ್ 21 ಆಗಿರುವ ಕಾರಣ ವಿಶ್ವಾದ್ಯಂತ ನಾವೆಲ್ಲರೂ ಸೇರಿಕೊಂಡು ಏನು ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶಶಿಕುಮಾರಣ್ಣರು ಹಮ್ಮಿಕೊಂಡಿದ್ದಾರೆ. ಯೋಗ ದಿನಾಚರಣೆ ಅಂದರೆ ಕೇವಲ ನಾವು ಶಾರೀರಿಕವಾಗಿ ಮಾಡುವಂತಹ ಯೋಗಕ್ಕೆ ಮುನ್ನ ಪರಮಾತ್ಮ ಏನು ಹೇಳ್ತಾರೆ ಅಂದರೆ ಮನಸ್ಸು ಸದೃಢವಾಗಿದ್ದರೆ ಶರೀರನೂ ಕೂಡ ಏನಾಗ್ತದೆ, ಸದೃಢವಾಗಿರ್ತದೆ. ಹಾಗಾದರೆ ಯೋಗ ಅಂದರೆ ಸಂಬಂಧ ಏನು ಯೋಗ ಮಾಡೋ ಅಂದರೆ ಪ್ರತಿ ಕ್ಷಣಕ್ಕೂ ನಮ್ಮ ಥಾಟ್ಸಲ್ಲಿ ಈಗ ನೀವು ಪ್ರಾಣಾಯಾಮ ಮಾಡ್ತೀರಿ, ಬ್ರೀದಿಂಗ್ ಮಾಡ್ತೀರಿ, ಬ್ರೀದ್ ಔಟ್ ಅಂತ ಮಾಡ್ತೀರಿ. ಹಾಗಾದರೆ ಯಾವ ಸಂಕಲ್ಪವನ್ನು ನಮ್ದಾಗಿಸ್ಕೊಳ್ಬೇಕು, ನಾವು ಒಳಗೆ ತೆಗೆದುಕೊಳ್ಬೇಕು ಅಂದರೆ ಶುದ್ಧ ಪವಿತ್ರ ಸಂಕಲ್ಪವನ್ನು. ನಾವು ಒಂದೇ ದೇಹಕ್ಕೆ ಏನು ಯೋಗ ಮಾಡ್ತೀವೋ ಅದು ಪರಮಾತ್ಮ ಹೇಳ್ತಾನೆ ನನ್ನೊಂದಿಗೆ ಪ್ರತಿ ಸಂಕಲ್ಪವನ್ನು ಕಳೆಯುವಂತೆ ಯೋಗ ಮಾಡಿ ಅಂದರೆ ಆವಾಗ ನಮ್ಮ ಮನಸ್ಸು ಏನಾಗುತ್ತೆ, ಏಕಾಗ್ರ ಆಗ್ತದೆ. ಅಂದರೆ ನಮ್ಮ ದಿನದ ಆರಂಭವನ್ನು, ಬೆಳಗಿನ ಆರಂಭವನ್ನು ಏನು ಮಾಡಬೇಕು, ಪರಮಾತ್ಮನೊಂದಿಗೆ ಮಾಡ್ತೀವಿ. ಹಾಗಾದ್ರೆ ನಾವು ಮಾಡ್ತೀವಾ? ಬೆಳಗ್ಗೆ ಪರಮಾತ್ಮನ ಗುಡ್ ಮಾರ್ನಿಂಗ್ ಹೇಳ್ತೀವ, ಬೆಳಗ್ಗೆ ದಿನವನ್ನು ಪರಮಾತ್ಮನ ಸ್ಮೃತಿಯೊಂದಿಗೆ ನಾವು ಎದ್ದೇಳುವಾಗ ಹಾಗಾದರೆ ನಾವು ಹೇಳುವಂತಹ ದಿನಚರಣೆ ಹೇಗಿದೆ? ಇವತ್ತು ಎದ್ದ ತಕ್ಷಣ ಮೊಬೈಲ್ ನೋಡೋದು, ಇಲ್ಲ ಪೇಪರ್ ನೋಡೋದು, ಇಲ್ಲ ಬೇರೆ ಬೇರೆ ವಿಚಾರವನ್ನು ನಾವು ಒಳಗೆ ತಗೊಳ್ಳೋದು, ಬ್ರೀದಿಂಗ್ ಮಾಡ್ಕೊಳ್ತೀವಿ. ಬಿಡಬೇಕಾದ್ರೆ ಎಷ್ಟು ಕಷ್ಟ ಅದನ್ನೆಲ್ಲ ಮನಸ್ಸನ್ನ ಹಾಳು ಮಾಡ್ಕೊಂಡು ಬಿಡ್ತೀವಿ. ಆದರೆ ಯಾವ ಯೋಗ ಮಾಡಬೇಕು ಅಂದರೆ ನಮ್ಮ ಪ್ರತಿ ಪವಿತ್ರ ಸಂಕಲ್ಪವನ್ನು, ಪ್ರತಿಯೊಂದು ಮಕ್ಕಳನ್ನು ನೋಡುವಾಗ ಪ್ರತಿಯೊಬ್ಬರು ಪರಮಾತ್ಮ ಮಕ್ಕಳು, ಪ್ರತಿಯೊಬ್ಬರು ಒಳ್ಳೆಯವರೇ ಇದ್ದಾರೆ, ಪ್ರತಿಯೊಬ್ಬರಲ್ಲೂ ಸಂಕಲ್ಪ ಅದ್ಭುತ ಸಂಕಲ್ಪ ಇದೆ, ಎಲ್ಲರೂ ಪರಮಾತ್ಮನ ಸ್ನೇಹಿಗಳು ಅಂತೇಳಿ ಏನು ಮಾಡಬೇಕು, ಒಳ್ಳೆ ಬೆಳಗ್ಗೆ ಹೇಳುವಾಗ ಒಳ್ಳೆ ಸಂಕಲ್ಪದಿಂದ ನಮ್ಮ ಗುಡ್ ಮಾರ್ನಿಂಗ್ ಆಗಿ ಗುಡ್ ಆಗಿರುವಂಥ ಪರಮಾತ್ಮನೊಂದಿಗೆ ನನ್ನ ಸಂಕಲ್ಪ ಇತ್ತು ನಮ್ಮೆಲ್ಲರಿಗೂ ಅಂದರೆ ನೈಟ್ ರಾತ್ರಿ ತನಕ ಹೇಗಿರುತ್ತೆ, ಒಳ್ಳೆಯದೇ ಇರುತ್ತೆ. ಅವಾಗ ಗುಡ್ ನೈಟ್ ಹೇಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಗುಡ್ ಮಾರ್ನಿಂಗ್ ಏನು ಮಾಡ್ತೀವಿ, ಎದ್ದ ತಕ್ಷಣ ಮೊಬೈಲ್ ನೋಡೋದು, ಪೇಪರ್ ನೋಡೋದು, ಈ ರೀತಿ ಮಾಡಿದರೆ ನಾವು ಅವಾಗ ಏನಾಗುತ್ತೆ, ಮನಸ್ಸು ಹಾಳಾಯಿತು ಅಂದರೆ ಯಾವ ರೀತಿ ನೋಡಿ ಸಂಕಲ್ಪ ಉತ್ಪನ್ನ ಆಗೋದು ಮನಸ್ಸಲ್ಲಿ, ಆನಂತರ ದೇಹವನ್ನೇ ಹಾಳು ಮಾಡ್ತದೆ. ಯಾವ ರೀತಿ ಬೆಳಗಿನ ದಿನಾಚರಣೆ ಚೆನ್ನಾಗಿರ್ತದೋ ರಾತ್ರಿ ತನಕನೂ ಅದೇ ರೀತಿ ಚೆನ್ನಾಗಿರ್ತವೆ ಅಂತ ಹೇಳ್ತಾ, ಈಗ ನಾವೆಲ್ಲರೂ ಈ ಅಂತಾರಾಷ್ಟ್ರೀಯ ದಿನಾಚರಣೆಯ ದಿನದಂದು ವಿಶ್ವಕ್ಕಾಗಿ ನಿಮ್ಮೆಲ್ಲರ ಸಂಕಲ್ಪದಿಂದ 1-2 ನಿಮಿಷಗಳ ಕಾಲ ಮೆಂಟಲ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಪರಮಾತ್ಮ ಕೊಟ್ಟಿರುವಂತಹ ಸುಂದರವಾದ ಈ ಸ್ಟೂಡೆಂಟ್ ಜೀವನವನ್ನು, ಸುಮಧುರವಾಗಿರುವಂತಹ ಈ ಮುಂಜಾನೆಯ ದಿನವನ್ನು ನಾವೆಲ್ಲರೂ ವಿಶ್ವಕ್ಕಾಗಿ ಯೋಗದಾನ ಮಾಡೋಣ. ಎಲ್ಲ ವ್ಯರ್ಥ ಸಂಕಲ್ಪವನ್ನು, ಮನಸ್ಸಿನ ಎಲ್ಲ ಚಿಂತನೆಗಳನ್ನು ಬ್ರಕಟಿಯ ಮಧ್ಯದಲ್ಲಿ ಉಪಸ್ಥಿತ ಮಾಡಿ ನಾನಾತ್ಮ, 2 ಉಬ್ಬಿನ ನಡುವೆ ತಿಲಕವನ್ನು ಇಡುವಂತಹ, ಗಂಧವನ್ನು ಇಡುವಂತಹ ಬ್ರಕಟಿಯ ಮಧ್ಯದಲ್ಲಿ ನಾನೊಂದು ಆತ್ಮನಾಗಿದ್ದೇನೆ. ಸಂಕಲ್ಪವನ್ನು ಒಳಮುಖ ಮಾಡಿ ನಾನು ಆತ್ಮನಾಗಿದ್ದೇನೆ. ನಿಮ್ಮ ಒಂದೊಂದು ಭಾಗವನ್ನು ಗಮನಿಸಿ. ಶಿಕ್ಷಾರ್ಥ ಆಯಿಯೇ ಸೇವಾರ್ಥ ಜಾಯಿಯೇ ಎನ್ನುವ ಹಾಗೆ ನಾವೆಲ್ಲರೂ ಶಿಕ್ಷಣಕ್ಕಾಗಿ ಬಂದಿದ್ದೇವೆ. ಪರಮಾತ್ಮನ ಮನೆಯಿಂದ, ಮೇಲಿನಿಂದ, ದೇವರ ಮನೆಯಿಂದ ಬಂದಿರುವ ನಾವು ನೀವೆಲ್ಲರೂ ದೇವರ ಮಕ್ಕಳು. ವಾಪಸ್ ಹೋಗುವಾಗ ದೇವರು ಮೆಚ್ಚುವಂತಹ ಮಕ್ಕಳಾಗಿ ಇಡೀ ವಿಶ್ವದಾದ್ಯಂತ ಆತ್ಮಗಳಿಗೆ ಪವಿತ್ರ ಸಂಕಲ್ಪದ ಉಡುಗೊರೆಯನ್ನು ಕೊಡೋಣ. ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಅನುಭವ ಮಾಡಿ. ನನ್ನ ತಲೆಯ ಭಾಗದಲ್ಲಿ ಮೇಲಿನಿಂದ ಪರಮಾತ್ಮನ ಶಕ್ತಿಯು ಸುದೀರ್ಘವಾಗಿ ಸುರಿದು ತಲೆಯ ಭಾಗದಲ್ಲಿ ಯಾವ ಸಂಕಲ್ಪ ಇದೆನೋ ಅದು ಪರಮಾತ್ಮನ ಸಂಕಲ್ಪ.
ನಮ್ಮ ಜೀವನ ಇದು ಯಾವ ಜೀವನ ನಡೀತಾ ಇದೆಯೋ ಇದು ಪರಮಾತ್ಮ ನಿತ್ಯ ಜೀವನ. ನಿಧಾನವಾಗಿ ಕಣ್ಣಿನ ಭಾಗದಲ್ಲಿ ಪರಮಾತ್ಮನ ಅನಂತ ಶಕ್ತಿಯು ನನ್ನ ಈ ಕಣ್ಣಿನ ಭಾಗವನ್ನು ಶುದ್ಧ ಮಾಡಿ ನಮ್ಮ ಕಣ್ಣುಗಳಲ್ಲಿ ಪ್ರತಿಯೊಬ್ಬರನ್ನು ನೋಡುವಾಗ ಗುರುತಿಸುವಾಗ ಎಲ್ಲರೂ ಪರಮಾತ್ಮನ ಸ್ನೇಹಿ ಮಕ್ಕಳು. ವ್ಯರ್ಥ ಸಂಕಲ್ಪವನ್ನು ದೂರ ಮಾಡಿ ಇವರ್ಯಾರು ಅವರ್ಯಾರು ಎನ್ನುವ ಹಾಗೆ, ಯಾರ ಬಗ್ಗೆನೂ ವ್ಯರ್ಥ ಸಂಕಲ್ಪ ಮಾಡದ ಹಾಗೆ, ಯಾರ ಜೀವನವನ್ನು ವ್ಯರ್ಥವಾಗಿ ನೋಡದ ಹಾಗೆ ಎಲ್ಲರೂ ದೇವರ ಮಕ್ಕಳು. ಎಲ್ಲರ ಜೀವನ ಅದ್ಭುತವಾಗಿದೆ. ನನ್ನ ಪ್ರತಿ ಉಸಿರು ಉಸಿರಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವಂತಹ ಪವಿತ್ರ ಸಂಕಲ್ಪದ ವಿದ್ಯಾರ್ಥಿ ಜೀವನ ಮಾಡುವಂತಹ ಜಗತ್ತಿನ ಮಕ್ಕಳಿಗೆ, ವಿಶ್ವದ ಮಕ್ಕಳಿಗೆ ಅಥವಾ ನಮ್ಮ ತಂದೆ ತಾಯಿಗಳಿಗೆ ಅದ್ಭುತ ಉಡುಗೊರೆಯನ್ನು ಕೊಡುವಂತಹ ನಾವು ಪ್ರತಿ ಉಸಿರಲ್ಲೂ ಪರಮಾತ್ಮನ ಹೆಸರನ್ನ ತೆಗೆದುಕೊಂಡು ಪರಮಾತ್ಮನನ್ನು ನೆನಪು ಮಾಡುವಂತಹ ನಾನು ವಿಶೇಷ ಪರಮಾತ್ಮನ ಮಗುವಾಗಿದ್ದೇನೆ. ನಿಧಾನವಾಗಿ ಹೊಟ್ಟೆಯ ಭಾಗವನ್ನು ಗಮನಿಸಿ. ನನ್ನ ಹೊಟ್ಟೆಯ ಭಾಗ ಆರೋಗ್ಯಶಾಲಿ ಇದೆ. ಪ್ರತಿನಿತ್ಯ ನಾನು ಯಾವ ಭೋಜನ ಅಥವಾ ಆಹಾರವನ್ನು ಸ್ವೀಕಾರ ಮಾಡುತ್ತೇನೆ ಅದು ಪರಮಾತ್ಮನ ಪ್ರಸಾದ. ಪರಮಾತ್ಮ ಕೊಟ್ಟಿರುವಂತಹ ಪ್ರಸಾದ, ಪರಮಾತ್ಮ ಕೊಟ್ಟಿರುವಂತಹ ನೀರು, ಗಾಳಿ, ಬೆಳಕು, ಈ ಪಂಚತತ್ವಗಳಿಂದ ನನ್ನ ಶರೀರವೂ ಸಹ ಶಕ್ತಿಶಾಲಿಯಾಗಿದೆ. ಕೊನೆಯ ಸಂಕಲ್ಪ, ನನ್ನ ಪ್ರತಿಯೊಂದು ಇಂದ್ರಿಯದಿಂದ ಪರಮಾತ್ಮನ ಸೇವೆ ಮಾಡುವಂತಹ, ಪರಮಾತ್ಮನ ನೆನಪಿನಿಂದ ಕೊನೆಯ ಸಂಕಲ್ಪ, ನಮ್ಮ ವಿದ್ಯಾರ್ಥಿ ಜೀವನ ಸುಮಧುರವಾಗಿದೆ. ವಿಶೇಷದ ವಿಶ್ವದ ಆತ್ಮಗಳು ಎಲ್ಲರೂ ಆರೋಗ್ಯಶಾಲಿ ಇದ್ದೇ ಇದ್ದಾರೆ. ಎಲ್ಲರೂ ಪರಮಾತ್ಮನ ಸ್ನೇಹಿ ಮಕ್ಕಳು. ನಾನು ಪ್ರತಿಯೊಬ್ಬರನ್ನ ಗಮನಿಸುವಾಗ ಅವರ ಒಳ್ಳೆತನವನ್ನೇ ಗಮನಿಸುವಂತಹ ನಾನು ವಿಶ್ವರಕ್ಷಕ ಪರಮಾತ್ಮನ ಸಂತಾನ, ಆತ್ಮ ಜ್ಯೋತಿಯಾಗಿದ್ದೇನೆ. ಪರಮಾತ್ಮನಲ್ಲಿ ರಿಕ್ವೆಸ್ಟ್ ಮಾಡೋಣ. ಯೋಗೇಶ್ವರ ತಂದೆಯೇ, ಅನ್ನದಾತ ತಂದೆಯೇ, ವಿದ್ಯೆ ಬುದ್ಧಿ ಕೊಡುವಂತಹ ವಿದ್ಯಾದಾತ ಪರಮಾತ್ಮನೇ, ಸರ್ವೇ ಜನಂತೂ ಸುಖಿನಃ ಎನ್ನುವ ಹಾಗೆ ವಿಶ್ವದ ಎಲ್ಲ ಆತ್ಮಗಳು ಸುಖಿಯಾಗಿರಲಿ, ಎಲ್ಲರೂ ಆರೋಗ್ಯಶಾಲಿಯಾಗಿರಲಿ. ಸ್ವಯಂ ಯೋಗೇಶ್ವರ ಪರಮಾತ್ಮನೊಂದಿಗೆ ನಾನು ಗುಡ್ ಮಾರ್ನಿಂಗ್ ಕಳೆಯುವಂತಹ ವಿಶೇಷ ದೇವರ ಮಗು. ನಾವೆಲ್ಲರೂ ಪರಮಾತ್ಮ ಮಕ್ಕಳಾಗಿದ್ದೇವೆ. ಎಲ್ಲ ವ್ಯರ್ಥ ಸಂಕಲ್ಪಗಳು, ಅಶುದ್ಧ ಸಂಕಲ್ಪಗಳು ಇಂದಿಗೆ ದೂರವಾಗಿ ಎಲ್ಲರಲ್ಲೂ ಒಳ್ಳೆಯದನ್ನೇ ಗುರುತಿಸುವಂತಹ ನಾನು ವಿಶ್ವ ಕಲ್ಯಾಣಕಾರಿ ಪರಮಾತ್ಮನ ವಿಶೇಷ ಆತ್ಮನಾಗಿದ್ದೇನೆ. ಕೊನೆಯ ಸಂಕಲ್ಪ ಅನುಭವ ಮಾಡೋಣ. ನಾನು ಆತ್ಮ ಶರೀರದ ಹಣೆಯ ಮಧ್ಯದಲ್ಲಿ ಕುಳಿತಿರುವಂತಹ ಪ್ರಾಣಜ್ಯೋತಿ, ಆತ್ಮಜ್ಯೋತಿ, ಪರಂಜ್ಯೋತಿ ಸಂತಾನ, ಆತ್ಮಜ್ಯೋತಿಯಾಗಿದ್ದೇನೆ. ಎಲ್ಲರೂ ಸಾಮೂಹಿಕವಾಗಿ ವಿಶ್ವದ ಆತ್ಮಗಳು ಸುಖಿಯಾಗಿರಲಿ, ಆರೋಗ್ಯಶಾಲಿಯಾಗಿರಲಿ. ಪರಂಜ್ಯೋತಿ ಪರಮಾತ್ಮ ತಂದೆಯಾಗಿ, ತಾಯಿಯಾಗಿ, ಸರ್ವ ಸಂಬಂಧಿಯಾಗಿ ಎಲ್ಲ ಮಕ್ಕಳನ್ನು ರಕ್ಷಣೆ ಮಾಡಲಿ ಎಂದೆನ್ನುತ್ತಾ ನಿಧಾನವಾಗಿ ಪರಮಾತ್ಮನಿಗೆ ಧನ್ಯವಾದ ಹೇಳ್ತಾ
ಈಗ ನಮ್ಮ ದಿನಚರಿಯನ್ನ ಯೋಗದೊಂದಿಗೆ ಕಳೆಯುತ್ತೇವೆ, ಜೀವನವನ್ನ ಕಳೆಯುತ್ತೇವೆ. ಈ ಜೀವನದಲ್ಲಿ ಪರಮಾತ್ಮನ ಹೆಸರನ್ನ, ನೆನಪನ್ನ ಹ್ಯಾಡ್ ಮಾಡಿಕೊಂಡು ಖುಷಿಯಿಂದ ಕಳೆಯುವಂತಹ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಮುಖ ಪ್ರಸನ್ನವಾಗಿರಲಿ, ಅಸನ್ಮುಖವಾಗಿರಲಿ. ತುಂಬ ಸೂಕ್ಷ್ಮಗತಿಯೊಳಗಡೆ ನಮ್ಮೆಲ್ಲ ಕೆಟ್ಟ ಆಲೋಚನೆಗಳನ್ನ ದೂರಗೊಳಿಸ್ತಾ ಬರೋಣ. ಕೇವಲ ಉಸಿರಾಟಗಳನ್ನು ಮಾತ್ರ ಗಮನಿಸ್ತಾ ಹೋಗೋಣ. ತುಂಬ ಸೂಕ್ಷ್ಮವಾಗಿ ನಮ್ಮ ದೇಹದ ಯಾವ ಯಾವ ಭಾಗಗಳನ್ನು ಸ್ಪರ್ಶಿಸುತ್ತಾ ನಮ್ಮ ಉಸಿರು ಒಳ ಹೋಗುತ್ತೆ ಅನ್ನೋಂಥದ್ದನ್ನು ಗಮನಿಸ್ತಾ ಹೋಗಿ. ಆ ಉಸಿರಿನ ಪ್ರತಿ ಅಣುವನ್ನು ಕೂಡ ಆನಂದಿಸ್ತಾ ಹೋಗಿ. ಹಾಗೆಯೇ ಉಸಿರನ್ನು ಹೊರಹಾಕ್ತಾ ನಮ್ಮ ದೇಹದ ಯಾವ ಯಾವ ಭಾಗಗಳಿಗೆ ಉಸಿರು ಸ್ಪರ್ಶವನ್ನು ಉಂಟು ಮಾಡುತ್ತಾ ಹೊರ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗಿ. ಓಂಕಾರದ ಆಲಾಪನೆಯ ಒಟ್ಟೊಟ್ಟಿಗೆ ಏಕಾಂತ ಮತ್ತು ಶಾಂತ ಚಿತ್ರ ಆಗ್ತಾ ಹೋಗೋಣ. ಪರಿಪೂರ್ಣ ಆನಂದತೆಯನ್ನು ಅನುಭವಿಸ್ತಾ ಹೋಗೋಣ. ಕೇವಲ ಓಂಕಾರದ ಆಲಾಪನೆಯನ್ನ ಆಸ್ವಾದಿಸ್ತಾ ದೇಹ ಮತ್ತು ಮನಸ್ಸಿನ ಶಾಂತತೆಗಳ ಒಟ್ಟೊಟ್ಟಿಗೆ ತುಂಬ ಸೂಕ್ಷ್ಮಗತಿಯೊಳಗಡೆ ನಮ್ಮ ಎಡ ಎದೆಯ ಒಳಭಾಗದಲ್ಲಿರುವಂತಹ ಹೃದಯವನ್ನ ಗಮನಿಸ್ತಾ ಹೋಗೋಣ. ಆ ಹೃದಯದ ಒಳಗಡೆ ಆಗ್ತಕ್ಕಂಥ ಭಾವಸ್ಪರ್ಶಿ ಹೃದಯ ಮಿಡಿತವನ್ನ ಗಮನಿಸ್ತಾ ಬನ್ನಿ. ಆ ಎಡ ಎದೆಯ ಒಳಭಾಗದಲ್ಲಿರುವಂತಹ ಹೃದಯ ಲಬ್ ಡಬ್ ಅನ್ನುವಂತಹ ಹೃದಯ ಸ್ಪರ್ಶಿ ಮಿಡಿತವನ್ನ ಗಮನಿಸ್ತಾ ಹೋಗಿ. ಆ ಹೃದಯ ಸ್ಪರ್ಶಿ ಹೃದಯ ಮಿಡಿತ ನಮ್ಮ ಇಡೀ ದೇಹದ ಒಳಗಿನ ಎಲ್ಲ ರಕ್ತವನ್ನ ಶುದ್ಧೀಕರಿಸ್ತಾ ನಮ್ಮ ದೇಹದ ಎಲ್ಲ ನರ ನಾಡಿಗಳಿಗೂ ಕೂಡ ಪ್ರಸರಿಸ್ತಾ ಇದೆ. ಆ ಮುಖೇನ ತುಂಬ ಸೂಕ್ಷ್ಮಗತಿಯ ಒಳಗಡೆ ದೇಹದ ಒಳಗಡೆ ಆಗ್ತಕ್ಕಂತಹ ಉಷ್ಣತೆಯನ್ನು ಗಮನಿಸ್ತಾ ಹೋಗಿ. ಆ ಹೃದಯ ಸ್ಪರ್ಶಿ ಹೃದಯ ಬಡಿತದ ಒಟ್ಟೊಟ್ಟಿಗೆ ಆಗ್ತಕ್ಕಂಥ ರಕ್ತದ ಪ್ರಸರಕೆಯನ್ನ ಗಮನಿಸ್ತಾ ಇಡೀ ದೇಹದ ಉಷ್ಣತೆಯ ಒಟ್ಟೊಟ್ಟಿಗೆ ದೇಹದ ಏರಿಳಿತಗಳನ್ನು ಗಮನಿಸ್ತಾ ಮನಸ್ಸು ಮತ್ತು ದೇಹ ಶಾಂತ ಅನಿಸ್ತಾ ಇದೆ, ಏಕಾಂತ ಅನಿಸ್ತಾ ಇದೆ. ಕೇವಲ ಓಂಕಾರ
ಓಂಕಾರದ ಆಲಾಪನೆ ಮತ್ತು ಹೃದಯ ಸ್ಪರ್ಶಿ ಹೃದಯ ಬಿಡುತ್ತದ ಒಟ್ಟೊಟ್ಟಿಗೆ ಇದೇ ಸ್ಥಿತಿಯ ಒಳಗಡೆ ಕೆಲ ಕ್ಷಣಗಳಿರೋಣ. ಪರಿಪೂರ್ಣ ಶಾಂತತೆ, ಪರಿಪೂರ್ಣ ಏಕಾಂತತೆ. ಆಲಸ್ಯ, ಅಹಂಕಾರ, ಅಹಂಭಾವ, ಅನಾರೋಗ್ಯ, ಅನಾಚಾರ, ಆ ಎಲ್ಲ ಕೆಟ್ಟ ಕಾಲ್ಪನಿಕ ಅಂಶಗಳನ್ನ ದೇಹದಿಂದ ದೂರ ತಳ್ತಾ ಬನ್ನಿ. ಆ ಮುಖೇನ ನಮ್ಮ ದೇಹ ಮತ್ತು ಆತ್ಮ ಪರಿಪೂರ್ಣ ಪರಿಶುದ್ಧ ಆಗ್ತಾ ಹೋಗ್ಲಿ. ಆಕಾಶದಷ್ಟೇ ವಿಶಾಲ ಆಗ್ತಾ ಹೋಗ್ಲಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮಲ್ಲಪ್ಪ ಎಸ್ ಕೋಲಂಪುರೆ, SP ಲೋಕಾಯುಕ್ತ ದಾವಣಗೆರೆ, ಶ್ರೀಮತಿ ಮಂಜುಳಾ ಹನುಮಂತಪ್ಪ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ದೊಡ್ಡಬಾತಿ ದಾವಣಗೆರೆ, JCB ಹನುಮಂತಪ್ಪ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರು ಬಾತಿ, ಹಾಗೂ ಗೌರಮ್ಮ ಬ್ರಹ್ಮಕುಮಾರಿ ಅವರು ಬಾತಿ, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ತಪೋವನ ಸಂಸ್ಥೆಯಲ್ಲಿ ಆಚರಿಸ್ತಾ ಇರುವುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ರೂವಾರಿಯಾದ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ಈ ಕಾರ್ಯಕ್ರಮವನ್ನು ಮೊದಲಿಗೆ ನ್ಯಾಷನಲ್ ಆಂಥಮ್ ಮೂಲಕ ನಾವು ಸ್ಟಾರ್ಟ್ ಮಾಡಬೇಕೆಂದು ಕೇಳ್ಕೊಳ್ತೇವೆ. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मांगे, गाहे तव जय गाथा। जन गण मंगलदायक जय हे भारत भाग्य विधाता, जय हे जय हे जय हे जय 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 हे। Namaste, good morning to one and all. A warm welcome to each and everyone gathered here today to celebrate timeless tradition, a global phenomena and a path to holistic well-being, International Yoga Day. Samatva Yoga Uchyate, which means evenness of mind is yoga. Yoga is essential spiritual discipline based on external settled science which focuses on bringing harmony between mind and body. It is an art and science of well-being. Let's
Now, like water nourishes the plant, yoga nourishes our body, mind and soul. Let's begin our session with watering the saplings. I request all the intellectual present on the dais to water the saplings, which also indicates our responsibility to care for earth and its inhabitants. Now, let's move to the core of our event, the yoga sessions. We are incredibly fortunate to have with us today Ravindra Guruji, a renowned yoga practitioner and expert. He will be guiding us through a session for all the levels from beginners to the seasoned experts. I request Ravindra Guruji to proceed the yoga sessions. ಹರಿ ಓಂ. ಒಂದ್ಸರಿ ಜೋರಾಗಿ ಹರಿ ಓಂ ಹೇಳಿ. ಸಂಗಚ್ಛದ್ವಂ ಸಂವದದ್ವಂ ಮಾನಸಿ ಜಾನತ ಭೂಭಾಗಂ ಯಥಾ ಪೂರ್ವೇ ಸಂಜನಾನಾ ಉಪಾಸತೆ ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕೈಗಳ ಮುಂದಕ್ಕೆ ತಗೊಳ್ಳಿ. ಮುಂದಕ್ಕೆ ಬಗ್ತಾ ಭೂಮನ್ನ ಮಾಡ್ತಾ ಹೋಗಿ ಉಸಿರಿನೊಟ್ಟಿಗೆ ನಿಧಾನವಾಗಿ ವಾಪಸ್ ಬನ್ನಿ. ಎರಡು ಹಸ್ತಗಳನ್ನ ಸ್ಪರ್ಶಗೊಳಿಸಿ ಸ್ಪರ್ಶದ ಶಾಖವನ್ನ ಕಣ್ಣಿಗೆತ್ಕೊಂಡು ಕೈ ಒಳಗಡೆ ಕಣ್ಣನ್ನು ಬಿಡಿ. ನಿಧಾನವಾಗಿ ನಿಂತ್ಕೊಳ್ಳಿ. ಇಲ್ಲ ಪೂರ್ಣ ಉಸಿರು ತಗೊಳ್ತಾ ನಿಧಾನವಾಗಿ ಕತ್ತನ್ನ ಮೇಲಕ್ಕೆ ತಗೊಳ್ಳಿ. ಉಸಿರಿನ ಒಟ್ಟಿಗೆ ಕತ್ತನ್ನು ಕೆಳಕ್ಕೆ ಬಿಡಿ. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ನಿಧಾನ ಕೆಳಕ್ಕೆ. ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ನಿಧಾನ ಕತ್ ಕೆಳಕ್ಕೆ. ಉಸಿರು ತಗೊಳ್ತಾ ನೇರ ದೃಷ್ಟಿ ಮುಂದಕ್ಕೆ. ನಿಧಾನವಾಗಿ ಕತ್ತನ್ನು ಬಲಕ್ಕೆ ತಿರುಗಿಸಿ ನಿಮ್ಮ ಬಲಕ್ಕೆ. ಉಸಿರು ತಗೊಳ್ತಾ ಮುಂದಕ್ಕೆ. ಸಾಕು, ರಿಲ್ಯಾಕ್ಸ್. ಕತ್ ಕೆಳಗೆ ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎರಡು ಕೈಗಳನ್ನ ಮುಂದಕ್ಕೆ ತಗೊಳ್ಳಿ. ಅಪ್ ಅಂಡ್ ಡೌನ್. ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳನ್ನ ಮೇಲಕ್ಕೆ ತಗೊಳ್ಳಿ. ಉಸಿರು ಬಿಡ್ತಾ ಕೆಳಕ್ಕೆ. ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ. ಕೈ ಪೂರ್ಣ ಸ್ಟ್ರೆಚ್ ಆಗಬೇಕು. ಊರ್ಧ್ವಸ್ತಾಸನ. ನಿಧಾನ ಉಸಿರು ಬಿಡ್ತಾ ಕೆಳಕ್ಕೆ. ಪೂರ್ಣ ಕೆಳಕ್ಕೆ ಬಿಡಿ. ಉಸಿರು ತಗೊಳ್ತಾ ಮೇಲಕ್ಕೆ. ಉಸಿರು ಬಿಡ್ತಾ ಕೆಳಕ್ಕೆ. ಉಸಿರು ತಗೊಳ್ತಾ ಮೇಲಕ್ಕೆ. ಉಸಿರು ಬಿಡ್ತಾ ಕೆಳಕ್ಕೆ. ಸಾಕು. ಎರಡು ಹಸ್ತಗಳನ್ನ ಭುಜದ ಮೇಲೆ ತಗೊಳ್ಳಿ. ಮೊಣಕೈಗಳನ್ನ ಮುಂದಿಂದ ಹಿಂದಕ್ಕೆ, ಹಿಂದಿಂದ ಮುಂದಕ್ಕೆ ತಿರುಗಿಸ್ತಾ ಹೋಗುವಂಥದ್ದು. ನಿಧಾನವಾಗಿ ಮುಂದಿಂದ ಉಸಿರೊಟ್ಟಿಗೆ ಕೈ ಮೇಲೆ ಕೆಳಕ್ಕೆ ಬರ್ತಾ ಹೋಗ್ಬೇಕು. ಮುಂದಿಂದ ಮೇಲಕ್ಕೆ, ಹಿಂದಿಂದ ಕೆಳಕ್ಕೆ, ಮುಂದಿಂದ ಮೇಲಕ್ಕೆ, ಹಿಂದಿಂದ ಕೆಳಕ್ಕೆ, ಮುಂದಿಂದ ಮೇಲಕ್ಕೆ, ಹಿಂದಿಂದ ಕೆಳಕ್ಕೆ. ಉಸಿರು ತಗೊಳ್ತಾ ನಿಧಾನ ಮುಂದಿಂದ ಮೇಲಕ್ಕೆ. ಉಸಿರು ಬಿಡ್ತಾ ನಿಧಾನವಾಗಿ ಹಿಂದಿಂದ ಕೆಳಕ್ಕೆ, ಮುಂದಿಂದ ಮೇಲಕ್ಕೆ, ಮುಂದಿಂದ ಕೆಳಕ್ಕೆ. ಸಾಕು, ರಿಲ್ಯಾಕ್ಸ್. ಅದನ್ನ ವಿರುದ್ಧ ದಿಕ್ಕಿಗೆ ಮಾಡ್ತಾ ಹೋಗೋಣ. ಈಗ ಹಿಂದಿಂದ ಮೇಲಕ್ಕೆ ತಗೊಳ್ಳಿ, ಮುಂದಿಂದ ಕೆಳಕ್ಕೆ ತಗೊಳ್ಳಿ. ಹಿಂದಿಂದ ನಿಧಾನವಾಗಿ ಮೊಣಕೈಗಳ ಮೇಲಕ್ಕೆ ತಗೊಳ್ತಾ ಹೋಗಿ, ಮುಂದಿಂದ ನಿಧಾನವಾಗಿ ಕೆಳಕ್ಕೆ ತಗೊಳ್ತಾ ಬನ್ನಿ. ಹಿಂದಿಂದ ಮೇಲಕ್ಕೆ, ಮುಂದಿಂದ ಕೆಳಕ್ಕೆ, ಹಿಂದಿಂದ ಮೇಲಕ್ಕೆ, ಮುಂದಿಂದ ಕೆಳಕ್ಕೆ. ಸಾಕು, ರಿಲ್ಯಾಕ್ಸ್. ಕೈಗಳನ್ನು ಬಿಡಿ. ಎರಡು ಹಸ್ತಗಳನ್ನು ಮುಂದಕ್ಕೆ ಚಾಚಿ ಉತ್ಕಟಾಸನ ಮತ್ತೆ ಸೀದಾಗುವಂಥದ್ದು. ತಾಡಾಸನ, ಉತ್ಕಟಾಸನ. ಎರಡು ಮೊಣಕಾಲುಗಳನ್ನು ಮನಸ್ತಾ ಕುತ್ಕೊಳ್ಳಿ. 1 2 1
ಉಸಿರು ಬಿಡ್ತಾ ಕೆಳಕ್ಕೆ, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೂತ್ಕೊಳ್ಳಿ, ಉಸಿರು ತಗೊಳ್ತಾ ಮೇಲಕ್ಕೆ. ಈ ವ್ಯಾಯಾಮದಿಂದ ಮೊಣಕಾಲಿನ ನೋವು ನಿವಾರಣೆ ಆಗುತ್ತೆ. ಸಾಕು, ರಿಲ್ಯಾಕ್ಸ್. ಕೈ ಕೆಳಕ್ಕೆ ಬಿಡಿ. ಇಷ್ಟೊತ್ತು ಲಘು ವ್ಯಾಯಾಮ ಮಾಡಿದವ. ಆಸನಗಳಿಗೆ ಹೋಗೋಣ. ಎರಡೂ ಕಾಲುಗಳನ್ನು ಜೋಡಿಸಿ. ಮೊದಲನೇ ಆಸನ ತಾಡಾಸನ, ನಮ್ಮ ಬ್ಯಾಲೆನ್ಸಿಂಗ್ ಮಾಡುವಂಥ ಆಸನ ಇದು. ಎರಡೂ ಕಾಲುಗಳನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳುಗಳನ್ನು ಜೋಡಿಸಿ, ಹಿಮ್ಮಡಿಗಳನ್ನು ಬಿಡಿ. ಯಾರಿಗೆ ಮೊಣಕಾಲು ನೋವಿದೆಯೋ ಈ ಸ್ಥಿತಿ ಒಳಗಡೆ ಇಟ್ಕೊಂಡ್ರು ಕೂಡ ಮೊಣಕಾಲು ನೋವು ಕಡಿಮೆ ಆಗುತ್ತೆ. ನಿಧಾನವಾಗಿ ಎರಡು ಹಸ್ತಗಳನ್ನ ಉಸಿರು ತಗೊಳ್ತಾ ಪಕ್ಕಕ್ಕೆ ತಗೊಳ್ತಾ ಹೋಗಿ, ಉಸಿರು ಬಿಡ್ತಾ ಹಸ್ತ ಮೇಲ್ಮುಖ ಮಾಡಿ, ಮತ್ತೆ ಪೂರ್ಣ ಉಸಿರು ತಗೊಳ್ತಾ ಎರಡು ಕೈಯ ಮೇಲಕ್ಕೆ ತಗೊಳ್ಳಿ. ಕೈಗಳನ್ನು ಜೋಡಿಸಿ 20 ಕೌಂಟ್ ಮಾಡ್ತಾ ಹೋಗೋಣ. ಅದೇ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹಸ್ತ ಮೇಲ್ಮುಖ ಚಾಚಿ, ಬೆರಳುಗಳನ್ನು ಜೋಡಿಸಿ. 1 2 3 4 5 6 7 8. ಸಹಜ ಉಸಿರಾಟ ಕ್ರಿಯೆಯಲ್ಲಿ 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ನಿಧಾನವಾಗಿ ಕಾಲುಗಳನ್ನು ಸಮಸ್ಥಿತಿಗೆ ಬನ್ನಿ. ಹಸ್ತಗಳನ್ನ ಕೆಳಮುಖ ಹಸ್ತವನ್ನು ಉಸಿರು ಬಿಡುತ್ತಾ. ನೆಕ್ಸ್ಟ್ ಒನ್ ವೃಕ್ಷಾಸನ. ಮರದ ರೀತಿ ನಿಲ್ಲುವಂಥದ್ದು. ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ, ನಿಮ್ಮ ಬಲಪಾದವನ್ನ ಎಡ ತೊಡೆಯ ಮೂಲಕ ತಗೊಳ್ಳಿ. ಬಲಪಾದವನ್ನ ಎಡ ತೊಡೆಯ ಮೂಲಕ ತಗೊಳ್ಳಿ. ಎರಡೂ ಕೈಗಳನ್ನ ಪಕ್ಕಕ್ಕೆ ಚಾಸ್ತಾ ಹೋಗಿ ಬ್ಯಾಲೆನ್ಸ್ ಮಾಡಿ. ಹೆಬ್ಬೆರಳು ಮತ್ತು ಹಿಮ್ಮಡವನ್ನ ಚೆನ್ನಾಗಿ ಗೊತ್ತಿ ಬ್ಯಾಲೆನ್ಸ್ ಸಿಗುತ್ತೆ. ಹಸ್ತ ಪಕ್ಕಕ್ಕೆ ತಗೊಳ್ತಾ ಕೈಗಳನ್ನು ಪೂರ್ಣ ಮೇಲಕ್ಕೆ ತಗೊಂಡು ನಮಸ್ಕಾರ ಸ್ಥಿತಿಗೆ ಬನ್ನಿ. 10 ಕೌಂಟ್ ಮಾಡ್ತಾ ಹೋಗೋಣ. 1 2 3. ಸ್ಥಿರ ಸುಖಂ ಆಸನಂ, ಸ್ಥಿರವಾದ ಸುಖವಾದ ಭಂಗಿಯೇ ಆಸನ. 5 6 7 8 9 10. ನಿಧಾನ ಕೈಗಳನ್ನು ಬಿಡಿ. ನಂತರ ಕಾಲನ್ನು ಕೆಳಕ್ಕೆ ಬನ್ನಿ. ಅದನ್ನ ವಿರುದ್ಧ ದಿಕ್ಕಿಗೆ ಮಾಡ್ತಾ ಹೋಗೋಣ. ಇನ್ನೊಂದು ಕಡೆ ಭಾಗ. ನಿಧಾನವಾಗಿ ಎಡಪಾದವನ್ನ ಬಲ ತೊಡೆಯ ಮೂಲಕ ತಗೊಳ್ಳಿ. ಎರಡು ಹಸ್ತಗಳನ್ನ ಪಕ್ಕಕ್ಕೆ ಚಾಸ್ತಾ ಬನ್ನಿ. ನಿಧಾನವಾಗಿ ಉಸಿರು ತಗೊಳ್ತಾ ಪೂರ್ಣ ಕೈಗಳನ್ನು ಮೇಲಕ್ಕೆ ತಗೊಳ್ಳಿ. ಪಾದದ ಪಕ್ಕದಲ್ಲಿ ಹಸ್ತ ಊರುವಂಥದ್ದು. ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆ ತಗೊಳ್ತಾ ಹೋಗಿ ಉಸಿರಿನೊಟ್ಟಿಗೆ ಕೈ ಮೇಲಕ್ಕೆ ತಗೊಳ್ಳಿ. ತಲೆ ಮೇಲೆತ್ತಿ ಕತ್ ಕೆಳಗೆ ಹಾಕಬಾರ್ದು, ಮುಂದಕ್ಕೆ ನೋಡ್ತಾ ಇರಬೇಕು. ಪೂರ್ಣ ಉಸಿರು ತಗೊಂಡು ಉಸಿರು ಬಿಡ್ತಾ ಮುಂದಕ್ಕೆ ಬಗ್ತಾ ನಿಮ್ಮ ಹಸ್ತಗಳನ್ನ ಪಾದದ ಪಕ್ಕದಲ್ಲಿ ಊರೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. 20 ಕೌಂಟ್. ಮೊಣಕಾಲುಗಳನ್ನು ನೇರ ಮಾಡಿ, ಜರ್ಕ್ ಕೊಡಬಾರ್ದು. ಸ್ಥಿತಿಗೆ ಬಂದ್ರೆ ಅಲ್ಲಿ ಸ್ಟೇ ಮಾಡಬೇಕು. 1 ಮೂಮೆಂಟ್ಸ್ ಕೊಡಬಾರ್ದು ಬಾಡಿಗೆ. 2 ನಾರ್ಮಲ್ ಬ್ರೀತಿಂಗ್ ಇರಲಿ. 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಕೈಗಳನ್ನು ಮೇಲಕ್ಕೆ ತಗೊಳ್ತಾ ಮೇಲಕ್ಕೆ ಬನ್ನಿ. ನಂತರ ಕೈಗಳನ್ನು ಕೆಳಕ್ಕೆ ಬಿಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ಅರ್ಧ ಚಕ್ರಾಸನ, ಹಾಫ್ ವೀಲ್ ಪೋಸ್ಚರ್. ಯಾರಿಗೆ ಹೊಟ್ಟೆ ಭಾಗ ಜಾಸ್ತಿ ಇದೆಯೋ ಈ ಆಸನವನ್ನು ಮಾಡಬೇಕು. ನಿಧಾನವಾಗಿ ಎರಡು ಹಸ್ತಗಳನ್ನ ಸೊಂಟದ ಮೂಲಕ ತಗೊಳ್ಳಿ. ಹೆಬ್ಬೆರಳನ್ನ ಸೊಂಟಕ್ಕೆ ಕೊಡಿ. 4 ಬೆರಳುಗಳು ನಿಮ್ಮ ಕಟಿ ಭಾಗಕ್ಕೆ ಬರಲಿ. ಈಗ ನಿಧಾನವಾಗಿ ಸ್ವಲ್ಪ ಎರಡು ಪಾದದ ಮಧ್ಯದಲ್ಲಿ ಅಂತರ ಇರಲಿ, ಅರ್ಧ ಅಡಿ ಅಂತರ ಇರಲಿ. ಉಸಿರನ್ನು ತಗೊಳ್ತಾ ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಹಿಂದಕ್ಕೆ ಬಗ್ತಾ ಹೋಗಿ. ಎದೆ ಮೇಲಕ್ಕೆ ತಗೊಳ್ಳಿ, ಕತ್ತನ್ನು ಹಿಂದಕ್ಕೆ ಹಾಕಿ. ನಾರ್ಮಲ್ ಬ್ರೀತಿಂಗ್ ಇರಲಿ. ಮೊಣಕಾಲುಗಳು ಬೆಂಡ್ ಆಗಬಾರ್ದು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಸಮಸ್ಥಿತಿಗೆ ಬನ್ನಿ. ಮುಂದಕ್ಕೆ ಬಗ್ಬಾರ್ದು ಯಾರು. ಹಾಗೆ ಇರಿ. ಕೈಗಳನ್ನು ಕೆಳಕ್ಕೆ ಬಿಡಿ. ಬ್ಯಾಕ್ ಬೆಂಡಿಂಗ್ ಆದ್ಮೇಲೆ ಟ್ವಿಸ್ಟಿಂಗ್ ಬೇಕು. ಅದಕ್ಕೋಸ್ಕರನೇ ನೆಕ್ಸ್ಟ್ ಒನ್ ತ್ರಿಕೋನಾಸನ. ನಿಧಾನವಾಗಿ ಎಲ್ಲ ನಿಮ್ಮ ಬಲಗಾಲ ಮುಂದಕ್ಕೆ ತಗೊಳ್ಳಿ. ಎಡಪಾದ ಎಡಕ್ಕೆ ತಿರುಗಿಸಿ ನಿಂತ ಜಾಗದಲ್ಲೇ ಬಲಗಾಲ ಮುಂದಕ್ಕೆ ತಗೊಳ್ಳಿ. ಈಗ ಆ ಕಡೆ ತಿರುಗಿ ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ
ಬಲಗಾಲ ಮೇಲೆ ಬಲಾಸ್ತ ಇಡಿ, ಬಲಪಾದದ ಮೇಲೆ ಬಲಾಸ್ತ ಬರಲಿ. ನಿಧಾನವಾಗಿ ಮುಂದಕ್ಕೆ ಬಗ್ತಾ ಬಲಾಸ್ತ ಇಡಿ, ಬಲಪಾದದ ಮೇಲೆ ಎಡಾಸ್ತ ಮೇಲಕ್ಕೆ ನೋಡ್ತಾ ಹೋಗ್ಲಿ. ದೃಷ್ಟಿ ಎಡಾಸ್ತದ ಕಡೆ ಇರಲಿ. ನಾರ್ಮಲ್ ಬ್ರೀತಿಂಗ್. 1 2 3 4. ಮೊಣಕಾಲುಗಳನ್ನು ನೇರ ಮಾಡಿ. 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್. ಉಸಿರು ಬಿಡ್ತಾ ಕೈಗಳನ್ನು ಬಿಡಿ, ಕಾಲುಗಳನ್ನು ಜೋಡಿಸಿ. ಈಗ ಅದೇ ಸ್ಥಿತಿ ಎಡಭಾಗಕ್ಕೆ ಕೂಡ ಮಾಡ್ತಾ ಹೋಗೋಣ. ಸಮಸ್ಥಿತಿಗೆ ಬನ್ನಿ. ಈಗ ಎಡಗಾಲನ್ನು ಮುಂದಕ್ಕೆ ತಗೊಳ್ಳಿ. ಎಡಪಾದ ಎಡಕ್ಕೆ ತಿರುಗಿಸಿ, ಬಲಪಾದವನ್ನು ಒಳಗೆ ತಗೊಳ್ಳಿ. ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಮುಂದಕ್ಕೆ ಬಗ್ತಾ ಹೋಗಿ. ಎಡಾಸ್ತ ಎಡಪಾದದ ಮೇಲೆ ಬರಲಿ. ದೃಷ್ಟಿ ಮೇಲಕ್ಕಿರಲಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್. ಎರಡು ಕಾಲುಗಳನ್ನು ಜೋಡಿಸಿ ಸ್ಟ್ಯಾಂಡಿಂಗ್ ಪೋಸ್ಚರ್ ಮಾಡಿದ್ದೀವಿ. ನಿಂತು ಮಾಡುವ ಆಸನಗಳನ್ನು ಮಾಡಿದ್ದೇವೆ. ಈ ಕುಂತು ಮಾಡುವ ಆಸನಗಳು. ಅದಕ್ಕಿಂತ ಮುಂಚಿತವಾಗಿ ಒಂದು 4 ಸೂರ್ಯ ನಮಸ್ಕಾರ ಮಾಡೋಣ. ಸಮಸ್ಥಿತಿ. ಎರಡು ಕಾಲುಗಳನ್ನು ಜೋಡಿಸಿ. ನಿಮ್ಮ ಮ್ಯಾಟಿನ ತುದಿ ಭಾಗಕ್ಕೆ ಬನ್ನಿ. ಅವಾಗ ಒಬ್ರಿಗೊಬ್ರಿಗೆ ಕಾಲು ತಾಕಲ್ಲ. ಕಾಲು ಮ್ಯಾಟಿಂದ ಹೊರಗಡೆ ಹೋಗಬಾರ್ದು. ನಮ್ಮ ವ್ಯಾಪ್ತಿಯನ್ನು ಮೀರಬಾರ್ದು. ನಮ್ಮ ಮ್ಯಾಟ್ ಒಳಗಡೆ ನಾವೇ ಇರಬೇಕು. ನಮಸ್ಕಾರ ಸ್ಥಿತಿ. ಎರಡು ಕಾಲುಗಳನ್ನು ಜೋಡಿಸಿ. ಓಂ ಮಿತ್ರಾಯ ನಮಃ. ಊರ್ಧ್ವಷ್ಟಾಸನ. ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ತಗೊಳ್ಳಿ. ತಲೆ ಮೇಲೆತ್ತಿ ಎರಡು ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ. ತೋಳುಗಳನ್ನು ಹಿಂದಕ್ಕೆ ತಳ್ತಾ ಹೋಗಿ. ದ್ವೇ. ಪೂರ್ಣ ಉಸಿರು ಬಿಡುತ್ತಾ ಕಾಲುಗಳ ಪಕ್ಕದಲ್ಲಿ ಕೈ ಬರಲಿ. ಮುಂದಕ್ಕೆ ಬಗ್ತಾ ಹೋಗಿ ಉಸಿರನ್ನವ್ರು ಹಾಕ್ತಾ. ತ್ರೇಣಿ. ಉಸಿರು ತಗೊಳ್ತಾ ಬಲಗಾಲ ಹಿಂದಕ್ಕೆ ತಗೊಳ್ಳಿ. ವಾಪಸ್ ಬರ್ತಾ ಎಡಗಾಲ ಹಿಂದಕ್ಕೆ ತಗೊಳ್ಳುವಂಥದ್ದು. 4ನೇ ಸ್ಥಿತಿ ಚದುರಂಗ ದಂಡಾಸನ. ಎರಡು ಕಾಲುಗಳನ್ನು ಹಿಂದಕ್ಕೆ ತಗೊಳ್ಳಿ. 5ನೇ ಸ್ಥಿತಿ ಪಂಚ ಮಲಗ್ಬಿಡಿ. ಅಲ್ಲಿ ಮಾಡೋಕ್ಕಾಗದೇ ಇದ್ರೆ ಮಾಡಬಾರ್ದು. ಗಲಾಟೆ ಮಾಡಬೇಡಿ. ಹಾಗೆ ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಷಟ್. ಊರ್ಧ್ವಮುಖ ಶ್ವಾನಾಸನ. ಎದೆ ಎತ್ತಿ ತಲೆ ಎತ್ತಿ ಕತ್ತೆತ್ ಮೇಲಕ್ಕೆ ನೋಡಿ. ಅಧೋಮುಖ ಶ್ವಾನಾಸನ. ಸಪ್ತ. 7ನೇ ಸ್ಥಿತಿ. ಮತ್ತೆ ಏಕಪಾದ ಪ್ರಸರಣಾಸನ. ಎಡಗಾಲ ಮುಂದಕ್ಕೆ ತಗೊಳ್ಳಿ. ಏಕಪಾದ ಪ್ರಸರಣಾಸನ. ಉತ್ಥಾನಾಸನ. ಎರಡು ಕಾಲುಗಳನ್ನು ಜೋಡಿಸಿ. ನಮಸ್ಕಾರಾಸನ. ಎಸ್. ಇನ್ನೊಂದು ಸರಿ ಮಾಡೋಣ. ಸ್ವಲ್ಪ ಜಾಗದ ಅಭಾವ ಆಗಿರೋದ್ರಿಂದ ಇನ್ನೊಂದು ಸರಿ ಮಾಡ್ತಾ ಹೋಗೋಣ. ಇದೇ ಆಸನ ಇದೇ ಸೂರ್ಯ ನಮಸ್ಕಾರ ಮಾಡ್ತಾ ಹೋಗೋಣ. ಓಂ ರವೈ ನಮಃ. ಊರ್ಧ್ವಷ್ಟಾಸನ. ಉತ್ಥಾನಾಸನ. ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಅಲ್ಲಿ ಮಾಡೋಕ್ಕಾಗದೇ ಇದ್ರೆ ಮಾಡಬೇಡಿ, ಹಾಗೆ ನಿಂತ್ಕೊಳ್ಳಿ. ಚದುರಂಗ ದಂಡ ಸಾಷ್ಟಾಂಗ ಪ್ರಣಿಪಾದಾಸನ. ಊರ್ಧ್ವಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ. ಏಕಪಾದ ಪ್ರಸರಣಾಸನ. ಉತ್ಥಾನಾಸನ. ನಮಸ್ಕಾರಾಸನ. ಕೈಗಳನ್ನು ಬಿಡಿ. ನಿಮ್ಮ ಸ್ಥಳದಲ್ಲೇ ಕೂತ್ಕೊಳ್ಳಿ. ಸಿಟ್ಟಿಂಗ್ ಪೋಸ್ಚರ್ಸ್. ಅಲ್ಲಿ ಯಾರು ಕೂಡ ಮಧ್ಯ ಮಾತಾಡಬಾರ್ದು. ವೇದಿಕೆ ಬಲಭಾಗದಲ್ಲಿ ತುಂಬಾ ಗಲಾಟೆ ಕೇಳ್ತಾ ಇದೆ. ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚಿ ದಂಡಾಸನ ಅಥವಾ ಸಮಕೋನಾಸನ ಅಂತ ಕರಿತೇವೆ. ಎರಡು ಹಸ್ತಗಳನ್ನು ಸೊಂಟ ಪಕ್ಕದಲ್ಲಿ ಊರಿ, ಪಾದಗಳನ್ನ ಮುಂದಕ್ಕೆ ಚಾಚಿ, ಹಿಮ್ಮಡಗಳನ್ನು ಹೊರಗೆ ತಳ್ಳಿ, ಮುಂಭಾಗವನ್ನ ಒಳಗೆ ತಗೊಳ್ತಾ ಹೋಗಿ, ಬೆರಳುಗಳನ್ನ ನಿಮ್ಮ ಕಡೆ ತಿರುಗಿಸಿ. 10 ಕೌಂಟ್. 1 2. ಬೆನ್ನೇರ ಮಾಡಿ, ಎದೆ ಎತ್ತಿ, ದೃಷ್ಟಿ ಮುಂದಕ್ಕಿರಲಿ. 3 4 5 6 7 8 9 10. ರಿಲ್ಯಾಕ್ಸ್.
ಸಮಸ್ಥಿತಿಗೆ ಬನ್ನಿ. ನಿಧಾನವಾಗಿ ಬದ್ಧ ಕೋನಾಸನ, ಎರಡೂ ಕಾಲಗಳನ್ನು ಪಾದಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಪಾದಗಳಲ್ಲಿ ನಮಸ್ಕಾರ ಮಾಡಬೇಕು. ನಂತರ ಎರಡು ಹಸ್ತಗಳನ್ನು ಪಾದದ ಕಿರುಬೆರಳಿನ ಭಾಗದ ಕಡೆ ಕೊಟ್ಟು ಬೆನ್ನನ್ನು ನೇರ ಮಾಡ್ತಾ ಹೋಗಿ. ಮೂಮೆಂಟ್ಸ್ ಮಾಡಬಾರ್ದು, ಬಟರ್ಫ್ಲೈ ಇಲ್ಲ, ಕೇವಲ ಬದ್ಧ ಕೋನಾಸನ. ಬೆನ್ನನ್ನು ನೇರ ಮಾಡಿ ಕೂತ್ಕೊಳ್ಳಿ. ಎದೆ ಎತ್ತಿ, ದೃಷ್ಟಿ ಮುಂದಕ್ಕಿರಲಿ. ಸಹಜ ಸ್ಥಿತಿ. ಚೆನ್ನಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ ಫೀಲ್ ಮಾಡ್ತಾ ಹೋಗ್ಬೇಕು. ಸೊಂಟದ ಭಾಗದಿಂದ ಎದೆ ಭಾಗದವರೆಗೂ ಕೂಡ ನಮ್ಮ ದೇಹದ ಎಲ್ಲ ಮೂಮೆಂಟ್ಸ್ ಗೊತ್ತಾಗ್ತಾ ಹೋಗುತ್ತೆ, ಅದನ್ನು ಗಮನಿಸ್ತಾ ಹೋಗಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನ ಕಾಲುಗಳನ್ನು ಮುಂದಕ್ಕೆ ಚಾಚಿ ವಜ್ರಾಸನಕ್ಕೆ ಬರೋಣ. ನಿಧಾನವಾಗಿ ಬಲಗಾಲ ಮಡಚಿ, ನಂತರ ಎಡಗಾಲನ್ನು ಮಡಚಿ, ವಿತೌಟ್ ಕೈ ಸಪೋರ್ಟ್ ಮಾಡಬೇಕು. ಅಭ್ಯಾಸ. ಈಗ ನಿಧಾನ ಎರಡು ಹಸ್ತಗಳನ್ನು ವಜ್ರಕಾಯ ಆಸನ ಅಂತ ಕೂಡ ಕರೀತಾರೆ. 4 5 6 7 8 9 10 11 12 13 14 15 16 17 18 19 20. ಬಿಡಿ. ಯಾವ ಸ್ಥಿತಿಯಲ್ಲಿ ಇದೀವೋ ಅದೇ ಸ್ಥಿತಿ ಒಳಗಡೆ ಮೊಣಕಾಲ ಮೇಲೆ ನಿಂತ್ಕೊಳ್ತಾ ಹೋಗೋಣ. ಶುಕ್ರಾಸನ. ಓಕೆ 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 ಸ್ವಲ್ಪ ತಲೆ ಮೇಲೆ ಈಗ ಲಾಸ್ಟ್ ಇಲ್ಲ ಇದೆಯಾ? ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಉಸಿರು ಬಿಡುತ್ತೆ, ಕೈಗಳನ್ನು ಕೆಳಗೆ ಬಿಡಿ. ಮಂಡುಕಾಸನ, ಉತ್ಥಾನ ಮಂಡುಕಾಸನ ಅಂದ್ರೆ ಕಪ್ಪೆ ರೀತಿ ಮಾಡುವಂಥದ್ದು. ಈ ನಿಧಾನವಾಗಿ ಎರಡು ಮೊಣಕಾಲುಗಳನ್ನು ಸ್ವಲ್ಪ ದೂರದಲ್ಲಿ ಬಿಡಿ. ಹೆಬ್ಬೆರಳುಗಳನ್ನು ಜೋಡಿಸಿ, ಹೆಬ್ಬೆರಳುಗಳು ಜೋಡಿರಲಿ. ಮೊಣಕಾಲುಗಳ ಮಧ್ಯದಲ್ಲಿ ಅಂತರ ಇರಲಿ. ಎರಡೂ ಕೈಗಳನ್ನ ವಿರುದ್ಧ ದಿಕ್ಕಿಗೆ ತಗೊಳ್ಳಿ. ಬಲ ಹಸ್ತ ಎಡ ಭುಜದ ಮೇಲೆ, ಎಡ ಹಸ್ತ ಬಲ ಭುಜದ ಮೇಲೆ. ಬೆನ್ನನ್ನು ನೇರ ಮಾಡಿ ಕೂತ್ಕೊಳ್ಳಿ. ಸಹಜ ಉಸಿರಾಟ ಕ್ರಿಯೆ. 1 2 3 4 5 6 7 8 9
10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಕೈಗಳನ್ನು ಕೆಳಕ್ಕೆ ಬಿಡಿ. ಎರಡೂ ಕಾಲುಗಳನ್ನು ನಿಧಾನವಾಗಿ ಮುಂದಕ್ಕೆ ಚಾಚಿ. ನಂತರ ತಿರುಚಿ ಮಾಡುವ ಆಸನ, ಟ್ವಿಸ್ಟಿಂಗ್. ನಿಧಾನವಾಗಿ ಮರ್ಕಟಾಸನ. ನಿಧಾನವಾಗಿ ಬಲ ಪಾದವನ್ನು ಮಡಚಿ ಎಡ ಮೊಣಕಾಲಿನ ಪಕ್ಕದಲ್ಲಿ ಊರಿ. ಬಲಪಾದ ಮಡಚಿ ಎಡ ಮೊಣಕಾಲಿನ ಪಕ್ಕದಲ್ಲಿ ಊರ್ಕೊಳ್ಳಿ. ನಂತರ ಎಡ ಹಸ್ತವನ್ನು ಬಲ ಮೊಣಕಾಲಿಗೆ ಲಾಕ್ ಮಾಡಿ, ಎಡ ಹಸ್ತ ಬಲ ಮೊಣಕಾಲಿಗೆ ಲಾಕ್ ಮಾಡಿ, ಬಲ ಹಸ್ತ ಹಿಂದಕ್ಕೆ ತಗೊಳ್ಳಿ, ಕತ್ತಿರಿಗಿಸಿ ಹಿಂದಕ್ಕೆ ನೋಡಿ. 1, 2, 3, ನಾರ್ಮಲ್ ಬ್ರೀತಿಂಗ್. 4, 5, 6, 7, 8, 9, 10. ರಿಲ್ಯಾಕ್ಸ್. ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಮುಕ್ತ ಆಗತ್ತೆ. ನಂತರ ಎಡಪಾದ ಬಲಗಾಲನ್ನು ಚಾಚಿ ಎಡ ಪಾದವನ್ನು ಬಲ ಮೊಣಕಾಲಿನ ಪಕ್ಕದಲ್ಲಿ ತಗೊಳ್ಳಿ. ಬಲಗೈಯನ್ನು ಎಡ ಮೊಣಕಾಲಿಗೆ ಲಾಕ್ ಮಾಡಿ. ನಂತರ ಎಡ ಹಸ್ತ ಹಿಂದಕ್ಕೆ ತಗೊಂಡು ದೃಷ್ಟಿ ಹಿಂದಕ್ಕಿರಲಿ. ಬೆನ್ನೇರ ಮಾಡ್ತಾ ಹೋಗಿ. 1, 2, 3 ಸಹಜ ಉಸಿರಾಟ ಕ್ರಿಯೆ. 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಈಗ ಮಲಗಿ ಮಾಡುವ ಆಸನಗಳು. ಮೊದಲು ಮಕರಾಸನ ಮಾಡ್ತಾ ಹೋಗೋಣ. ಉಲ್ಟಾ ಮಲಗಿ ವೇದಿಕೆ ಕಡೆ ಮುಖ ಮಾಡ್ತಾ ಕಾಲುಗಳನ್ನು ಹಿಂದಕ್ಕೆ ತಗೊಳ್ಳಿ. ಉಲ್ಟಾ ಮಲಗ್ಬಿಡಿ. ಎರಡು ಹಸ್ತಗಳನ್ನು ಒಂದರ ಮೇಲೊಂದಿಡಿ. ಆ ಹಸ್ತದ ಮೇಲ್ಗಡೆ ಗದ್ದ ಬರಲಿ. ಎರಡು ಪಾದಗಳ ಮಧ್ಯದಲ್ಲಿ ಸ್ವಲ್ಪ ಅಂತರ ಇರಲಿ. ಕಿಶೋರ್ ಸರ್, ಸಹಜ ಉಸಿರಾಟ ಕ್ರಿಯೆ. ನಂತರದ ಆಸನ ಅರ್ಧ ಭುಜಂಗಾಸನ. ನಿಧಾನವಾಗಿ ಎರಡು ಹಸ್ತಗಳನ್ನು ಕೆನ್ನೆಯ ಪಕ್ಕದಲ್ಲಿಡಿ. ಬಲ ಹಸ್ತ ಬಲ ಕೆನ್ನೆಯ ಪಕ್ಕದಲ್ಲಿ, ಎಡ ಹಸ್ತ ಎಡ ಕೆನ್ನೆಯ ಪಕ್ಕದಲ್ಲಿ. ಮೊಣಕೈ ನೆಲಕ್ಕೆ ತಾಕಿರಲಿ. ನಿಮ್ಮ ಎಲ್ಬೋ ನೆಲಕ್ಕೆ ತಾಕಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ಎದೆ ಮತ್ತು ತಲೆಯನ್ನು ಮೇಲಕ್ಕೆ ತಗೊಳ್ತಾ ಬನ್ನಿ. ದೃಷ್ಟಿ ಮುಂದಕ್ಕಿರಲಿ. ಅರ್ಧ ಭುಜಂಗಾಸನ. ಮೊಣಕೈ ಮೇಲಕ್ಕೆ ಇಳಬಾರ್ದು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ಶಲಭಾಸನ. ನೋಡ್ಕೊಳ್ಳಿ. ಎರಡು ಹಸ್ತಗಳನ್ನು ನಿಮ್ಮ ಉದರದ ಕೆಳಗಡೆ ತಗೊಳ್ಳಿ. ಹೊಟ್ಟೆ ಒಳಗಡೆ ತಗೊಳ್ಳಿ. ಮುಷ್ಟಿ ಕಟ್ಬೋದು ಅಥವಾ ಹಸ್ತ ಕೆಳಮುಖ ಚಾಚ್ಬೋದು. ನಂತರ ನಿಧಾನವಾಗಿ ಎರಡು ಪಾದಗಳನ್ನು ಜೋಡಿಸಿ ಎರಡು ಪಾದಗಳನ್ನು ಮೇಲಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ಮೇಲಕ್ಕೆ ತಗೊಳ್ಳಿ. ತೊಡೆಯ ಮೂಲದಿಂದ ಮೇಲಕ್ಕೆ ತಗೊಳ್ಬೇಕು. 1, ನಾರ್ಮಲ್ ಬ್ರೀತಿಂಗ್ ಇರಲಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ನಿಂತು ಮಾಡಿದ್ದಾಯಿತು, ಕೂತ್ಕೊಂಡು ಮಾಡಿದ್ದಾಯಿತು. ನಂತರದಲ್ಲಿ ನೆಕ್ಸ್ಟ್ ಉಲ್ಟಾ ಅಂದರೆ ಬೆನ್ನ ಮೇಲೆ ಮಾಡುವ ಆಸನಗಳು. ಹೊಟ್ಟೆ ಮೇಲೆ ಮಾಡುವ ಆಸನಗಳನ್ನು ಮಾಡಿದ್ದೇವೆ. ಬೆನ್ನಿನ ಮೇಲೆ ಮಾಡುವ ಆಸನಗಳು. ನಿಧಾನವಾಗಿ ಉಲ್ಟಾ ಮಲಗಿ. ಬೆನ್ನ ಮೇಲೆ ಮಲಗ್ತಾ ಹೋಗಿ. ಮಾತಾಡಬಾರ್ದು. ಎಲ್ಲ ಒಂದೇ ಕಡೆ, ವೇದಿಕೆ ಕಡೆ ತಲೆ ಮಾಡಿ. ವೇದಿಕೆ ಕಡೆ ತಲೆ ಮಾಡಿ. ಎಲ್ಲ ಒಂದೇ ಕಡೆ ಇರಲಿ.
ಒಬ್ಬರು ಆ ಕಡೆ ಒಬ್ರು ಈ ಕಡೆ ಮಾಡಬೇಡಿ, ವೇದಿಕೆ ಕಡೆಗೆ ತಲೆ ಇರಲಿ. ಕಾಲುಗಳನ್ನು ಆಚೆ ಮಾಡಿ. ಸೇತುಬಂಧಾಸನ. ನಿಧಾನವಾಗಿ ಎರಡು ಪಾದಗಳನ್ನೂರಿ, ನಂತರ ಎರಡು ಹಸ್ತದಿಂದ ಕಾಲಿನ ಮಣಿಕಟ್ಟುಗಳನ್ನು ಹಿಡ್ಕೊಳ್ಳಿ. ನಂತರ ನಿಧಾನವಾಗಿ ಸೊಂಟ ಮೇಲಕ್ಕೆ ತಗೊಳ್ತಾ ಹೋಗಿ ಸೇತುಬಂಧಾಸನ. 1 ಲಿಫ್ಟ್ ಯುವರ್ ಬಟಾಕ್ಸ್. 2 3 ಪೃಷ್ಠದ ಭಾಗ ಮೇಲಕ್ಕೆ ತಗೊಳ್ತಾ ಹೋಗಿ. 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ, ಎರಡು ಹಸ್ತಗಳನ್ನು ಸೊಂಟದ ಪಕ್ಕದಲ್ಲಿ ತಗೊಳ್ಳಿ, ಕಾಲುಗಳನ್ನು ಜೋಡಿಸಿ ಇಟ್ಕೊಡಿ. ಉತ್ಥಾನ ಪಾದಾಸನ. ನಿಮ್ಮ ಎರಡು ಕಾಲುಗಳನ್ನು 35 ಡಿಗ್ರಿ ಮೇಲಕ್ಕೆ ತಗೊಳ್ಬೇಕು. ಎರಡು ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಎರಡು ಕಾಲುಗಳನ್ನು ಮೇಲಕ್ಕೆ ತಗೊಳ್ತಾ ಹೋಗಿ. 1 ನಿಧಾನವಾಗಿ, 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ, ಸ್ವಲ್ಪ ವಿಶ್ರಾಂತಿ ಮಾಡಿ. ನೆಕ್ಸ್ಟ್ ಒನ್ ಆಸನ ಅರ್ಧ ಆಲಾಸನ. ನಿಮ್ಮೆರಡು ಕಾಲುಗಳನ್ನು 35 ಡಿಗ್ರಿ ಮೇಲೆ ಎತ್ತಿದ್ವಿ, ಇವಾಗ 90 ಡಿಗ್ರಿ ಮೇಲಕ್ಕೆ ತಗೊಳ್ಬೇಕು. ಎರಡು ಕಾಲುಗಳನ್ನು ಜೋಡಿಸಿ ಸೊಂಟ ಮೇಲಕ್ಕೆ ತಗೊಳ್ಬಾರ್ದು, ನಿಧಾನವಾಗಿ ಎರಡು ಕಾಲುಗಳನ್ನು 90 ಡಿಗ್ರಿ ಮೇಲಕ್ಕೆ ತಗೊಳ್ಳಿ. ನಿಮ್ಮ ಹೆಬ್ಬೆರಳು ನಿಮಗೆ ಕಾಣಬೇಕು, ಆ ರೀತಿ ತಗೊಳ್ಳಿ ಮೇಲಕ್ಕೆ ಪೂರ್ಣ ಪಾದ. 1 2 3 4 5 6 7 8 9 10 13 14 15 16 17 18 19 20. ರಿಲ್ಯಾಕ್ಸ್. ನಿಧಾನವಾಗಿ ವಿಶ್ರಾಂತಿ ಮಾಡಿ. ಆಸನಗಳಲ್ಲಿ ಪವನ ಮುಕ್ತಾಸನ, ನಮ್ಮ ದೇಹದ ಒಳಗಿನ ಎಲ್ಲ ವಾಯುವನ್ನು ದೂರ ಮಾಡುವಂಥ ಆಸನ ಇದು. ಯಾರಿಗೆ ಗ್ಯಾಸ್ಟ್ರಿಕ್ ಇದೆಯೋ ಇವರು ಈ ಆಸನವನ್ನು ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸಿ ಇಟ್ಕೊಳ್ಳಿ. ನಂತರ ನಿಮ್ಮ ಮೊಣಕಾಲುಗಳನ್ನು ಎದೆಗೆ ತಗೊಳ್ಳಿ. ನಿಮ್ಮ ಎರಡೂ ಭಾವುಗಳಿಂದ ಆ ಮೊಣಕಾಲುಗಳನ್ನು, ಪಾದವನ್ನು ಅಥವಾ ಪೂರ್ಣ ಕಾಲುಗಳನ್ನು ಬಂಧಿಸಿ ಇಟ್ಕೊಳ್ಳಿ. ಗದ್ದ ಮೊಣಕಾಲಿಗೆ ತಾಕ್ತಾ ಹೋಗಲಿ, ತಲೆ ಮೇಲಕ್ಕೆ ತಗೊಳ್ಳಿ. ನಾರ್ಮಲ್ ಬ್ರೀತಿಂಗ್ ಇರಲಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಶವಾಸನಕ್ಕೆ ಹೋಗೋಣ. ಎರಡು ಪಾದಗಳ ಮಧ್ಯದಲ್ಲಿ ಸ್ವಲ್ಪ ಅಂತರ ಇರಲಿ. ಎರಡು ಹಸ್ತ ಕೂಡ ದೇಹದಿಂದ ಸ್ವಲ್ಪ ದೂರಕ್ಕಿರಲಿ. ಇಡೀ ದೇಹವನ್ನು ಹಗೂರಗೊಳಿಸ್ತಾ ಹೋಗಿ ನಿಮ್ಮ ಪಾದದಿಂದ ನೆತ್ತಿಯ ಭಾಗದವರೆಗಿನ ಎಲ್ಲ ಭಾಗಗಳನ್ನು ಮಾನಸಿಕವಾಗಿ ಗಮನಿಸ್ತಾ ಆ ಭಾಗದ ಎಲ್ಲ ಭಾಗಗಳಿಗೂ ಕೂಡ ಉಸಿರಿನ ಸ್ಪರ್ಶವನ್ನು ನೀಡುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗಿ ಪರಿಪೂರ್ಣ ವಿಶ್ರಾಂತಿ. ನಿಧಾನವಾಗಿ ವಾಶ್ಚಾತ್ಯವನ್ನು ತಗೊಳ್ಳೋಣ. ಮತ್ತೊಮ್ಮೆ ತುಂಬ ಸೂಕ್ಷ್ಮಗತಿ ಒಳಗಡೆ ಉಸಿರಾಟಗಳನ್ನು ಗಮನಿಸ್ತಾ ಹೋಗಿ ನಿಧಾನವಾಗಿ ಎಡಮಂಡ ಮಡಚಿ
ಹೆಗ್ಲಾಕಿ ಬಲಗಡೆ ತಿರುಗ್ತಾ ಹೋಗಿ ಸ್ವಲ್ಪ ಹೊತ್ತಲ್ಲೇ ವಿಶ್ರಾಂತಿ ಮಾಡಿ ಎಡಹಸ್ತವನ್ನ ಬಲಡೆಯ ಪಕ್ಕದಲ್ಲಿಟ್ಟು ನಿಧಾನವಾಗಿ ಮೇಲಕ್ಕೆದ್ದು ಕೂತ್ಕೊಳ್ಳಿ. ಒಂದ್ ಕಡೆ ತಿರುಗಿಬಿಡಿ, ವೇದಿಕೆ ಕಡೆ ತಿರುಗಿ, ಕಣ್ಬಿಡಬಾರ್ದು, ಕಣ್ಣುಗಳನ್ನು ಮುಚ್ಚಿ. ಶಾಂತ ಮಂತ್ರ ಹೇಳ್ತಾ ಹೋಗೋಣ. ನಂತರ ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡ್ತಾ ಹೋಗೋಣ. ಇದನ್ನು ನೇರ ಮಾಡಿ ಕೂತ್ಕೊಳ್ಳಿ. ಕೈಗಳನ್ನು ಚಿನ್ಮುದ್ರೆ ಒಳಗಡೆ ತಗೊಳ್ಳಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. ನಿಧಾನವಾಗಿ ಎರಡು ಹಸ್ತಗಳನ್ನು ತಗೊಳ್ಳಿ. ಮುಂದಕ್ಕೆ ಬಗ್ತಾ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ತಾ ಹೋಗಿ. ಉಸಿರು ತಗೊಳ್ತಾ ನಿಧಾನ ವಾಪಸ್ ಮೇಲಕ್ಕೆ ಬನ್ನಿ. ಎರಡು ಹಸ್ತಗಳನ್ನು ಸ್ಪರ್ಶಗೊಳಿಸಿ ಸ್ಪರ್ಶದ ಶಾಖವನ್ನು ಕಣ್ಣು ಕೂತ್ಕೊಂಡು ಕೈ ಒಳಗಡೆ ಕಣ್ಣನ್ನು ಬಿಡಿ. ಬೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಪ್ರಾಣಾಯಾಮ ಇದೆ. ಪ್ರಾಣಸ್ಯೇದವಶಿ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಂಚ ವಿಧೇಯನಾಯತಿ. ಅಂದ್ರೆ ನಮ್ಮ ಪ್ರಾಣಶಕ್ತಿಯನ್ನ ನಾನು ನನ್ನ ಹಿಡಿತಕ್ಕೆ ತಗೊಳ್ತಾ ಇದ್ದೀನಿ ಭಗವಂತ. ನನ್ನ ಪ್ರಾಣಶಕ್ತಿಯನ್ನು ನನ್ನ ಹಿಡಿತಕ್ಕೆ ಬರೋ ರೀತಿ ನನ್ನ ಶಕ್ತಿಯನ್ನು ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಾಣಾಯಾಮಗಳಿಗೆ ಹೋಗೋಣ. ಬೆನ್ನ ನೇರ ಮಾಡಿ. ಕಪಾಲಭಾತಿ ಪ್ರಾಣಾಯಾಮ ಇದು ಆಕ್ಚುಲಿ ಕ್ರಿಯೆ, ಆದರೆ ನಾವು ಪ್ರಾಣಾಯಾಮ ಅಂತ ಆಚರಿಸ್ತೇವೆ. ಕಪಾಲ ಅಂದ್ರೆ ಮುಖ, ಭಾತಿ ಅಂದ್ರೆ ಕಾಂತಿ ಅಂತ. ಸಾಮಾನ್ಯ ಹೊಟ್ಟೆಯಿಂದ ಉಸಿರೊಳಗೆ ಹಾಕ್ತೀವಿ, ಆದರೆ ಒಫೆಯಿಂದ ಉಸಿರೊಳಗೆ ಹಾಕಬೇಕು. ಎರಡು ಕೈಗಳನ್ನ ಚಿನ್ಮುದ್ರೆ ಒಳಗಡೆ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ. ಒಂದ್ಸರಿ ತಗೊಂಡಂತ ಉಸಿರನ್ನ ಹಂತ ಹಂತವಾಗಿ ಆಗ್ತಾ ಹೋಗುವಂಥದ್ದು. ಒಂದ್ಸರಿ ನೋಡ್ಕೊಳ್ಬೇಕಾದ್ರೆ ನಾನು ಮಾಡ್ತೇನೆ. Just relax. ಭಕ್ತರು ಸರಿ ಮಾಡ್ಕೋಬೇಡ. ಮತ್ತೊಬ್ಬರ ಪ್ರಾಣಾಯಾಮ ಇದೆ. ನಿಧಾನವಾಗಿ ಸುತ್ತಕೊಂಡು ಉಸಿರು ಬಿಡಿ. ಒಂದು 2-3 ಸಾರಿ ಸಹಜತೆ ಬರ್ತಾ ಹೋಗೋಣ.
ನಿಧಾನವಾಗಿ ನಿಮ್ಮ ಬಲಗೈಯನ್ನ ನಾಸಿಕ ಮಂಡಲದಲ್ಲಿ ಇಟ್ಕೊಳ್ಳಿ. ಕಿರುಬೆರಳು ಮತ್ತೆ ಬಿಡಿಯಾಗಿರ್ಲಿ. ನಂತರ ನಿಮ್ಮ ಬಲ ಹೆಬ್ಬೆರಳಿಂದ ಬಲನಾಸಿಕವನ್ನು ಮುಚ್ಚಿ ನಾಡಿ ಶುದ್ಧಿ ಪ್ರಾಣಾಯಾಮ. ಎಡನಾಸಿಕದಿಂದ ಉಸಿರನ್ನು ತಗೊಳ್ಳಿ. ಎಡನಾಸಿಕವನ್ನು ಮುಚ್ಚಿ ಬಲನಾಸಿಕದ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದ್ಸರಿ ಬಲಗಡೆಯಿಂದಲೇ ಉಸಿರು ತಗೊಳ್ತಾ ಹೋಗಿ ಬಲನಾಸಿಕವನ್ನು ಮುಚ್ಚಿ ಎಡನಾಸಿಕದಿಂದ ಉಸಿರನ್ನು ಬಿಡಿ. ಮತ್ತೆ ಎಡ ಮೂಗಿಂದಲೇ ಉಸಿರನ್ನು ತಗೊಳ್ಳಿ. ಎಡ ಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನವಾಗಿ ಬಿಡಿ. ಮತ್ತೆ ಬಲಗಡೆಯಿಂದಲೇ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಬಲಭಾಗ ಮುಚ್ಚಿ ಎಡಗಡೆಯಿಂದ ನಿಧಾನವಾಗಿ ಬಿಡಿ. ಮತ್ತೆ ಎಡನಾಸಿಕದಿಂದ ಉಸಿರನ್ನು ತಗೊಳ್ಳಿ. ಎಡನಾಸಿಕವನ್ನು ಮುಚ್ಚಿ ಬಲನಾಸಿಕದಿಂದ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದು ಬಾರಿ ಬಲನಾಸಿಕದಿಂದ ಉಸಿರನ್ನು ತಗೊಳ್ಳಿ. ಬಲನಾಸಿಕವನ್ನು ಮುಚ್ಚಿ ಎಡನಾಸಿಕದಿಂದ ಉಸಿರನ್ನು ಹೊರಗೆ ಹಾಕಿ. ಕೊನೆಯದಾಗಿ ಎಡಗಡೆಯಿಂದಲೇ ಉಸಿರು ತಗೊಳ್ಳಿ. ಎಡಭಾಗ ಮುಚ್ಚಿ ಬಲಗಡೆಯಿಂದ ಬಿಡಿ. ನಿಧಾನವಾಗಿ ಬಲಗಡೆಯಿಂದ ಉಸಿರು ಹೊರಗೆ ಹಾಕಿದ ನಂತರ ಕೈಯನ್ನು ಬಿಡಿ. ಕೆಳಗೆ ತನ್ನಿ ಕೈಯನ್ನು. ನಂತರ ಶೀತಲಿ ಪ್ರಾಣಾಯಾಮ. ಕಣ್ಣುಗಳನ್ನು ಬಿಡಿ ನಿಧಾನವಾಗಿ. ನಿಮ್ಮ ನಾಲಿಗೆಯನ್ನು ಕೊಳವೆ ಆಕಾರ ಮಾಡಬೇಕು. ಆ ನಾಲಿಗೆಯ ಒಳಗಡೆ ಉಸಿರನ್ನು ತಗೊಳ್ಳುವಂಥದ್ದು, ಬಾಯಿ ಮುಚ್ಚುವಂಥದ್ದು, ಮೂಗಲ್ ಬಿಡುವಂಥದ್ದು. ಪೂರ್ಣ ನಾಲಿಗೆ ಹೊರ ಹಾಕಿ ನಾಲಿಗೆನ ಕೊಳವೆ ಮಾಡಿ ನಿಧಾನವಾಗಿ ಉಸಿರು ತಗೊಳ್ಳಿ. ನಾಲಿಗೆ ಒಳಗಡೆ ನಿಧಾನವಾಗಿ ಬಾಯಿ ಮುಚ್ಚಿ ಮೂಗಿಂದ ಉಸಿರನ್ನು ಹೊರಗೆ ಹಾಕಿ. ಪೂರ್ಣ ಉಸಿರು ಹೊರಗೆ ಹಾಕಿದ ನಂತರ ಮತ್ತೊಂದು ಬಾರಿ ನಾಲಿಗೆ ಕೊಳವೆ ಆಕಾರ ಮಾಡಿ ಮತ್ತೆ ನಿಧಾನವಾಗಿ ಉಸಿರು ತಗೊಳ್ಳಿ. ಬಾಯಿ ಮುಚ್ಚಿ ಮೂಗಲು ಉಸಿರು ಬಿಡಿ. ಈ ರೀತಿ 11 ಬಾರಿ ಮಾಡ್ತಾ ಹೋಗೋಣ. ಕೊಳವೆ ಮಾಡುವಂಥದ್ದು, ಉಸಿರು ತಗೊಳ್ಳುವಂಥದ್ದು, ಬಾಯಿ ಮುಚ್ಚುವಂಥದ್ದು, ಮೂಗಲು ಉಸಿರು ಹೊರಗೆ ಹಾಕುವಂಥದ್ದು. ನಮ್ಮ ದೇಹದ ಒಳಗಡೆ ಲಾವಾರಸ ಜಾಸ್ತಿ ಆಗತ್ತೆ. ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾದಂಥ ಲಾವಾರಸ ಜಾಸ್ತಿ ಆಗತ್ತೆ ಈ ಪ್ರಾಣಾಯಾಮ ಮಾಡೋದ್ರಿಂದ. ಯಾರಿಗೆ ಅಶ್ವಿನ ಪ್ರಮಾಣ ಕಡಿಮೆ ಇದೆ, ತುಂಬ ಅಶ್ವಾಗತ್ತೆ, ಅವರು ಈ ಪ್ರಾಣಾಯಾಮವನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಪೂರ್ಣ ನಾಲಿಗೆ ಕೊಳವೆ ಆಕಾರ ಮಾಡುವಂಥದ್ದು, ಉಸಿರು ತಗೊಳ್ಳುವಂಥದ್ದು, ಬಾಯಿ ಮುಚ್ಚುವಂಥದ್ದು, ಮೂಗಲ್ ಬಿಡುವಂಥದ್ದು. ಕೊಳವೆ ಆಕಾರ ಮಾಡಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಕೊಳವೆ ಒಳಗಡೆ ಬಾಯಿ ಮುಚ್ಚಿ ಮೂಗಲ್ ಉಸಿರು ಬಿಡಿ. ಅಸ್ತಮ ಇರೋವಂಥವ್ರಿಗೆ ಕೂಡ ತುಂಬ ಒಳ್ಳೆ ಪ್ರಾಣಾಯಾಮ ಇದು. ಅಭ್ಯಾಸ ಮಾಡ್ತಾ ಹೋಗ್ಬೇಕು, ಕಡಿಮೆ ಆಗ್ತಾ ಬರುತ್ತೆ. ಕೊನೆಯದಾಗ ಒಂದ್ಸರಿ ಪೂರ್ಣ ಉಸಿರು ತಗೊಳ್ಳಿ. ಬಾಯಿ ಮುಚ್ಚಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ ಇಲ್ಲಿಗೆ ನಿಲ್ಲಿಸಿ. ಭ್ರಮರಿ ಪ್ರಾಣಾಯಾಮ ನಮ್ಮಿಡೀ ತಲೆಯ ಭಾಗ ಮತ್ತು ಮೆದುಳಿನ ಭಾಗದಗಳಿಗೆ ಕಂಪನವನ್ನು ಉಂಟು ಮಾಡುವಂಥ ಪ್ರಾಣಾಯಾಮ. ಇದರಲ್ಲಿ 2 ಥರ ಇದೆ, ಭ್ರಾಮರಿ ಮತ್ತು ಭ್ರಮರ ಅಂತ. ಈಗ ನಾವು ಮಾಡುವಂಥದ್ದು ಭ್ರಾಮರಿ ಪ್ರಾಣಾಯಾಮ. ಪೂರ್ಣ ಉಸಿರು ತಗೊಳ್ಬೇಕು. ಉಸಿರನ್ನ ಹೊರಗೆ ಹಾಕ್ತಾ ಜೇನು ಉಳುವಿನ ರೀತಿ ಶಬ್ದ ಮಾಡ್ತಾ ಉಸಿರನ್ನ ಹೊರಗೆ ಹಾಕುವಂಥದ್ದು. ಒಂದ್ಸರಿ ನಾನು ಮಾಡ್ತೇನೆ, ಗಮನಿಸ್ತಾ ಹೋಗಿ, ನಂತರ ಮಾಡ್ತಾ ಹೋಗೋಣ. ಷಣ್ಮುಖಿ ಮುದ್ರೆಯ ಒಟ್ಟಿಗೆ ಮಾಡುವಂಥದ್ದು. ನಿಧಾನವಾಗಿ ಹೆಬ್ಬೆರಳನ್ನು ಕಿವಿಯ ಮೂಲಕ ತಗೊಳ್ಳಿ. ಕಿರುಬೆರಳು ಗದ್ದದ ಮೇಲೆ ಬರಲಿ. ಮೂಗಿನ ಮೇಲೆ ಉಂಗುರದ ಬೆರಳು ಬರಲಿ. ಕಣ್ಣಿನ ಮೇಲೆ ಅನಾಮಿಕ ಬೆರಳು ಬರಲಿ.
ಗುಂಪಿನ ಮೇಲೆ ತೋರು ಬೆರಳು ಬರಲಿ. ಆ ರೀತಿ ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಎರಡೂ ತುಟಿಗಳನ್ನು ಸ್ಪರ್ಶ ಮಾಡಿ ಹಲ್ಲುಗಳನ್ನು ತುಂಬ ಸೂಕ್ಷ್ಮವಾಗಿ ಸ್ಪರ್ಶ ಮಾಡಬೇಕು. ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ಹೋಗಿ ಉಸಿರನ್ನ ಮಾಡ್ತಾ ಬನ್ನಿ. ತಗೊಳ್ಳದ ಶಬ್ದ ಮಾಡುವಂಥದ್ದು. ಸಹಜವಾಗಿ ಉಸಿರು ತಗೊಂಡು ಉಸಿರೊಳಗೆ ಹಾಕಿ ನಿಂತ ನಂತರ ನಿಲ್ಲಿಸ್ಬೇಕು. ಮತ್ತೆ ಒಂದ್ಸರಿ ಸಹಜ ಉಸಿರಾಟ ಮಾಡಬೇಕು. ಮತ್ತೆ ಪೂರ್ಣ ಉಸಿರು ತಗೊಳ್ಬೇಕು. ಮತ್ತೊಂದ್ಸರಿ ಅಭ್ಯಾಸ ಮಾಡ್ತಾ ಹೋಗುತ್ತೆ. ನಿಲ್ಲಿಸ್ಬೇಕು, ಉಸಿರು ತಗೊಂಡು ಶಬ್ದ ಮಾಡ್ತಾ ಹೋಗಿ. ನಿಧಾನ ಉಸಿರು ತಗೊಳ್ಳಿ, ಉಸಿರಿನೊಳಗೆ ಹಾಕ್ತಾ ಶಬ್ದ ಮಾಡ್ತಾ ಹೋಗಿ. ಸಾಕು. ಕೊನೆಯ ಒಂದ್ಸರಿ ಮತ್ತೆ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಂತ ಉಸಿರಿನೊಳಗೆ ಹಾಕ್ತಾ ಶಬ್ದ ಮಾಡ್ತಾ ಬನ್ನಿ. ಸಾಕು. ರಿಲ್ಯಾಕ್ಸ್ ಆದ ನಂತರ ಕೈಯನ್ನು ಕೆಳಗೆ ತನ್ನಿ. ಸ್ವಲ್ಪ ವಿಶ್ರಾಂತಿ ಮಾಡಿ ಕಣ್ಬಿಡಬಾರ್ದು. ಆ ಮೆದುಳಿನ ಕಂಪನದ ಒಟ್ಟೊಟ್ಟಿಗೆ ಧ್ಯಾನಾಸಕ್ತರಾಗ್ತಾ ಹೋಗೋಣ. ಆ ಮೆದುಳಿನ ಭಾಗದ ಒಳಗೆ ಆಗ್ತಕ್ಕಂಥ ಎಲ್ಲ ಪ್ರಾಣಾಯಾಮದ ಕಂಪನಗಳನ್ನು ಗಮನಿಸ್ತಾ ಹೋಗಿ. ನಮ್ಮ ಭ್ರಮರಿ ಪ್ರಾಣಾಯಾಮದಿಂದ ನಮ್ಮ ದೇಹದ ಒಳಗಿನ ಎಲ್ಲ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ತುಂಬಾ ದೂರ ಹೋಗಿವೆ ಅಂತ ಭಾವಿಸ್ತಾ ಬನ್ನಿ. ಸಹಜತೆ ಒಳಗಡೆ ಕೆಲ ಕ್ಷಣಗಳ ಶಾಂತರಾಗ್ತಾ ಹೋಗೋಣ. Thank you, Guruji, for your guidance through such a beautiful and enriching session. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.